ಹಾಯ್ ಸ್ನೇಹಿತರೆ, ಕರ್ನಾಟಕದ ಎಲ್ಲ ಸಮಸ್ತ ಸ್ಪರ್ಧಾ ಮಿತ್ರರಿಗೆ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಮತ್ತು SDA, FDA, PSI ಈ ರೀತಿ ವಿವಿಧ ರೀತಿಯ ಕರ್ನಾಟಕದ ಸಮಸ್ತ ಸ್ಪರ್ಧಾ ಪರೀಕ್ಷೆಗಳಿಗೆ ವಿವಿಧ ರೀತಿಯಾದಂತಹ ವಿಷಯಗಳಿಗೆ ಅನುಗುಣವಾಗಿ ಮಹತ್ವದ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರಾದರೂ ನಮ್ಮ ಈ ತರಗತಿಯನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ಕೊನೆಯವರೆಗೆ ವೀಕ್ಷಿಸಿ. ಈಗ ಪ್ರಶ್ನೆಯನ್ನು ನೋಡೋಣ. ನಳಂದಾ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ? ಈ ಪ್ರಶ್ನೆ ಈ ನಳಂದಾ ವಿಶ್ವವಿದ್ಯಾಲಯದ ಮೇಲೆ ಹಲವಾರು ಬಾರಿ ಪ್ರಶ್ನೆಯನ್ನು ಮಾಡ್ತಾ ಬಂದಿದ್ದಾನೆ. ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ. ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾನಪ್ಪ ಅಂತಂದ್ರೆ, ನಳಂದಾ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ ಅಂತೇಳಿ ಕೊಟ್ಟಿದ್ದಾನೆ. ಆಯ್ಕೆಗಳಲ್ಲಿ ಉತ್ತರ ಪ್ರದೇಶ, ಒಡಿಶಾ ಮತ್ತು ಬಿಹಾರ್, ಜಾರ್ಖಂಡ್. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ ಯಲ್ಲಿರುವಂತಹ ಯಾವುದು ಬಿಹಾರ ರಾಜ್ಯದಲ್ಲಿ ಈ ನಳಂದಾ ವಿಶ್ವವಿದ್ಯಾಲಯ ಅನ್ನುವಂಥದ್ದು ಕಂಡುಬರ್ತದೆ. ಇದರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ, ಈ ಬಿಹಾರದ ಇರುವಂತಹ ನಳಂದಾ ವಿಶ್ವವಿದ್ಯಾಲಯವನ್ನು ಗುಪ್ತರ ಕಾಲದಲ್ಲಿರುವಂತಹ ಗುಪ್ತರ ಅರಸ ಒಂದನೇ ಕುಮಾರಗುಪ್ತನು ಈ ಕುಮಾರಗುಪ್ತನ ಮಂತ್ರಿ, ಆತನ ಕಾಲಾವಧಿಯಲ್ಲಿರುವಂತಹ ಮಂತ್ರಿ ಒಂದನೇ ನರಸಿಂಹಗುಪ್ತ ನಿರ್ಮಾಣವನ್ನು ಮಾಡಿರ್ತಾನೆ. ಒಂದನೇ ಕುಮಾರಗುಪ್ತನ ಕಾಲಾವಧಿಯಲ್ಲಿರುವಂತಹ ಮಂತ್ರಿ ಒಂದನೇ ನರಸಿಂಹಗುಪ್ತ ಈ ನಳಂದಾ ವಿಶ್ವವಿದ್ಯಾಲಯವನ್ನು ಬಿಹಾರದಲ್ಲಿ ನಿರ್ಮಾಣವನ್ನು ಮಾಡಿರ್ತಾನೆ. ಇದರ ಪ್ರಪ್ರಥಮ ಅಧ್ಯಾಪಕ ಯಾರೂಪ ಅಂತಂದ್ರೆ ದಿಜ್ಞನಾಗ. ಅದೇ ರೀತಿ ಕೊನೆಯ ಅಧ್ಯಾಪಕ ಯಾರಪ್ಪ ಅಂತಂದ್ರೆ ಬುದ್ಧಕೀರ್ತಿ. ಪ್ರಥಮ ಅಧ್ಯಾಪಕ ದಿಜ್ಞನಾಗ ಮತ್ತು ಇದರ ಕೊನೆಯ ಅಧ್ಯಾಪಕ ಬುದ್ಧಕೀರ್ತಿ. ಅದೇ ರೀತಿ ಈ ವಿಶ್ವವಿದ್ಯಾಲಯ 3 ರೀತಿಯಾದಂತಹ ಗ್ರಂಥಾಲಯಗಳನ್ನು ಒಳಗೊಂಡದ. ಒಂದು ಇದರ ಗ್ರಂಥಾಲಯದ ಹೆಸರೇನಪ್ಪ ಅಂತಂದ್ರೆ, ಮೊದಲು ಇದನ್ನು ಧರ್ಮಗಂಜ್ ಅಂತೇಳಿ ಕರಿತೀವಿ. ರತ್ನೋದಧಿ, ರತ್ನಸಾಗರ, ರತ್ನರಂಜಕ ಎಂಬ 3 ರೀತಿಯಾದಂತಹ ಗ್ರಂಥಾಲಯ ಕೊಠಡಿಗಳನ್ನು ಒಳಗೊಂಡದ. ಒಂದು ರತ್ನೋದಧಿ, ರತ್ನಸಾಗರ ಮತ್ತು ರತ್ನರಂಜಕ. ಈ ಟೋಟಲ್ ಆಗಿ ಗ್ರಂಥಾಲಯವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಧರ್ಮಗಂಜ್ ಅಂತೇಳಿ ಕರಿತೀವಿ. ಕಂಚಿಯ ಧರ್ಮಪಾಲ ಕೂಡ ಇದರ ಒಬ್ಬ ಮುಖ್ಯಸ್ಥನಾಗಿ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಅದೇ ರೀತಿ ಈ ನಳಂದಾ ವಿಶ್ವವಿದ್ಯಾಲಯವನ್ನು ನಾಶಪಡಿಸಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ಇದಕ್ಕೆ ಬೆಂಕಿ ಇಟ್ಟಂತಹ ವ್ಯಕ್ತಿ ಇಖ್ತಿಯಾರುದ್ದೀನ್ ಬಖ್ತಿಯಾರ್ ಖಿಲ್ಜಿ ಎನ್ನುವಂಥವನು ಈ ನಳಂದಾ ವಿಶ್ವವಿದ್ಯಾಲಯಕ್ಕೆ ಬೆಂಕಿಯನ್ನು ಇಟ್ಟಿರ್ತಾನೆ. ಅಂತಹ ಸಂದರ್ಭದಲ್ಲಿ ಸರಿಸುಮಾರು 3 ತಿಂಗಳುಗಳ ಕಾಲ ಈ ನಳಂದಾ ವಿಶ್ವವಿದ್ಯಾಲಯ ಅನ್ನುವಂಥದ್ದು ಹೊತ್ತಿ ಉರಿದಿರ್ತದೆ. ಅಷ್ಟೊಂದು ಪುಸ್ತಕಗಳನ್ನು, ಗ್ರಂಥಗಳನ್ನು ಒಳಗೊಂಡಿರುವಂತಹ ಒಂದು ಪ್ರಮುಖವಾದಂತಹ ಭಾರತದ ವಿಶ್ವವಿದ್ಯಾನಿಲಯ. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ. ತಾಳಿಕೋಟೆ ಕದನ ನಡೆದ ವರ್ಷ ಯಾವುದು? ಅಂದರೆ ತಾಳಿಕೋಟೆ ಕದನ ಯಾವ ವರ್ಷದಲ್ಲಿ ನಡೀತದ ಅಂತೇಳಿ ಕೊಟ್ಟಿದ್ದಾನೆ. ಈ ಪ್ರಶ್ನೆಯಂತೂ ಸ್ನೇಹಿತರೆ ಹಲವಾರು ಬಾರಿ KS ಆಗಿರ್ಬೋದು, UPSC, SDA, FDA, PC ಪರೀಕ್ಷೆಯಲ್ಲಿ ಹಲವಾರು ಬಾರಿ ಈ ತಾಳಿಕೋಟೆ ಕದನದ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತದೆ. ಹಾಗಾಗಿ ಇದನ್ನು ನಾವು ಸಮಗ್ರವಾಗಿ ತಿಳಿದುಕೊಳ್ಬೇಕು. ಇಲ್ಲಿ ಆಯ್ಕೆಗಳಲ್ಲಿ ಏನು ಕೊಟ್ಟಿದ್ದಾನೆ? A 1565, B 1757, C 1754, D 1526. ಇದಕ್ಕೆ ಸರಿಯಾದಂತಹ ಉತ್ತರ ಇವೆಲ್ಲ ಇಯರ್ಗಳು ಕೂಡ ಅಷ್ಟೇ ಪ್ರಮುಖವಾದಂತಹ ಇಂಪಾರ್ಟೆಂಟ್ ಆದಂತಹ ಇಯರ್ಗಳಿವು. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ 1526 ಜನವರಿ 23ರಂದು ಮಂಗಳವಾರ ಈ ತಾಳಿಕೋಟೆ ಕದನ ಅನ್ನುವಂಥದ್ದು ವಿಜಯಪುರ ಜಿಲ್ಲೆಯ ರಕ್ಕಸಗಿ ಮತ್ತು ತಂಗಡಗಿ ಎಂಬ 2 ಗ್ರಾಮಗಳ ಮಧ್ಯೆ ನಡೀತದ. ಹಾಗಾಗಿ ನಾವು ಈ ಕದನವನ್ನು ತಾಳಿಕೋಟೆ ಕದನ ಮತ್ತು ರಕ್ಕಸಗಿ ತಂಗಡಗಿ ಕದನ, ಅದೇ ರೀತಿ ಬನ್ನಿಹಟ್ಟಿ ಕದನ ಅಂತೇಳಿ ಕೂಡ ನಾವು ಈ ಕದನವನ್ನು ಕರಿತೀವಿ. 1565 ಜನವರಿ 23 ಮತ್ತು ಮಂಗಳವಾರದಂದು ನಡೆದಂತಹ ಈ ಕದನ. ಈ ಕದನದಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸುಲ್ತಾನರ 4 ಮನೆತನಗಳ ಮಧ್ಯೆ ಈ ಕದನ ಅನ್ನುವಂಥದ್ದು ನಡೀತದ. ವಿಜಯನಗರ ಸಾಮ್ರಾಜ್ಯದಿಂದ ಯಾರು ಅಳಿಯ ರಾಮರಾಯ, ಅದೇ ರೀತಿ ಬಹಮನಿ ಸುಲ್ತಾನರಲ್ಲಿ ಬೀದರ್ನ ಬರೀದ್ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಅಹಮದ್ನಗರದ ನಿಜಾಮ್ ಶಾಹಿಗಳು. ಅದೇ ರೀತಿ ಇಲ್ಲಿ ಇನ್ನೊಂದು ಯಾವ ಮನೆತನ ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ ನಂಗೆ. ಅದೇ ರೀತಿ ಇಲ್ಲಿ ನಾವು ಬಹಮನಿ ಸುಲ್ತಾನರಲ್ಲಿ ಒಂದು ಮನೆತನ ಈ ತಾಳಿಕೋಟೆ ಕದನದಲ್ಲಿ ಭಾಗವಹಿಸದೇ ಇರುವ ಮನೆತನ ಯಾವುದಪ್ಪ ಅಂತಂದ್ರೆ ಬಿರಾರ್ದ ಇಮಾದತ್ ಶಾಹಿಗಳು ಈ ತಾಳಿಕೋಟೆ ಕದನದಲ್ಲಿ ಭಾಗವಹಿಸಿರುವುದಿಲ್ಲ. ಇಲ್ಲಿ 4 ಮನೆತನಗಳು: ಬೀದರ್ನ ಬರೀದ್ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಅಹಮದ್ನಗರದ ನಿಜಾಮ್ ಶಾಹಿಗಳು. ಅದೇ ರೀತಿ ಇನ್ನೊಂದು ಮನೆತನವನ್ನು ನೀವೇ ತಿಳಿಸಬೇಕು, ಇಲ್ಲಾಂದರೆ ನಾನು ನೆಕ್ಸ್ಟ್ ತರಗತಿಯಲ್ಲಿ ಹೇಳ್ತೀನಿ. ಈಗ ಇದು ತಾಳಿಕೋಟೆ ಕದನ ಅನ್ನುವಂಥದ್ದು ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಪತನಕ್ಕೆ ಕಾರಣವಾದಂತಹ ಒಂದು ಪ್ರಮುಖವಾದಂತಹ ಕದನ.
ಇದರಿಂದ ಈ ಏನು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರುವಂತಹ ಅರಸರು ಈ ಏನು ಹಂಪಿಯನ್ನು ಬಿಟ್ಟು ಆಂಧ್ರ ಪ್ರದೇಶದ ಚಂದ್ರಗಿರಿ ವೆಲ್ಲೂರು ಕಡೆಗೆ ಅವರು ತಮ್ಮ ಮುಂದಿನ ಅರವೀಡು ಮನೆತನ ಅನ್ನುವಂಥದ್ದು ಅಲ್ಲಿ ಆಳ್ವಿಕೆಯನ್ನು ಮಾಡ್ತದೆ. ಇಲ್ಲಿ ಏನು ಸಂಗಮ ಸಾಳುವ ತುಳುವ ಮನೆತನಗಳು ಇಲ್ಲಿ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿ ನಂತರದ ಏನು ಅರವೀಡು ಮನೆತನ ಅನ್ನುವಂಥದ್ದು ಆಂಧ್ರ ಪ್ರದೇಶದಲ್ಲಿ ತಿರುಮಲರಾಯನ ಒಂದು ನೇತೃತ್ವದಲ್ಲಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಮುಂದುವರಿತದೆ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಪ್ಪ ಅಂತಂದ್ರೆ ಶ್ರೀರಂಗ, ಮೂರನೇ ಶ್ರೀರಂಗ ಅಂತೇಳಿ ಕರಿತೀವಿ. ಅದೇ ರೀತಿ ಇಲ್ಲಿ ಎರಡನೇ ಆಪ್ಷನ್ಸಲ್ಲಿ ಒಂದಿಷ್ಟು ಒಂದು ಏರನ್ನು ಕೊಟ್ಟಿದ್ದಾನೆ. ಯಾವುದಪ್ಪ ಅಂತಂದ್ರೆ 1757. ಈ 1750ರಲ್ಲಿ ಏನು ನಡೀತದಪ್ಪ ಅಂತಂದ್ರೆ ಪ್ಲಾಸಿ ಕದನ. ಯಾವುದು? ಪ್ಲಾಸಿ ಕದನ 1757ರಲ್ಲಿ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ನ ಮಧ್ಯೆ ನಡೆದಂತಹ ಕದನ ಯಾವುದಪ್ಪ ಅಂತಂದ್ರೆ ಪ್ಲಾಸಿ ಕದನ 1757. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಕಪ್ಪು ಕೋಣೆ ದುರಂತ. ಯಾವುದು ಕಪ್ಪು ಕೋಣೆ ದುರಂತ ಅಂದರೆ ಏನು ಅಂತ ಏನಾದರೂ ಪ್ರಶ್ನೆಯನ್ನು ಕೇಳಿದ್ರಪ್ಪ ಅಂತಂದ್ರೆ ನಾವು 1756ರಲ್ಲಿ ಈ ಸಿರಾಜ್ ಉದ್ದೌಲನ್ನು ಒಂದು ಚಿಕ್ಕ ಕೊಠಡಿಯಲ್ಲಿ ಸರಿಸುಮಾರು 146 ಜನ ಏನು ಬ್ರಿಟಿಷ್ ಸೇನಾಧಿಕಾರಿಗಳನ್ನು ಸೈನ್ಯವನ್ನು ಏನು ಒಂದು ಚಿಕ್ಕ ಕೊಠಡಿಯಲ್ಲಿ ಹಾಕಿ ಅವರಿಗೆ ಆಕ್ಸಿಜನ್ ಕೊರತೆಯಿಂದ ಅಲ್ಲಿ ಆ ಚಿಕ್ಕ ಕೊಠಡಿಯಲ್ಲಿ ಹಾಕಿದಾಗ ಬಹಳಷ್ಟು ಜನರನ್ನು ತುಂಬಿದಾಗ 123 ಜನ ಇಲ್ಲಿ ಸಾವನ್ನಪ್ತಾರೆ ಆಕ್ಸಿಜನ್ ಕೊರತೆಯಿಂದ. ಅದರಲ್ಲಿ ಬದುಕಿದಂಥವರು 23 ಜನ ಕೇವಲ. ಹಾಗಾಗಿ ನಾವು ಇದನ್ನು ಕಪ್ಪು ಕೋಣೆ ದುರಂತ ಅಂತೇಳಿ ಇದನ್ನು ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಮುಂದಿನ ಆಯ್ಕೆಯನ್ನು ನೋಡೋದಾದರೆ 1764 ಅಂತೇಳಿ ಕೊಟ್ಟಿದ್ದಾನೆ. ಈ 1764 ಇದರ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಬಕ್ಸಾರ್ ಕದನ ನಡೆದಿರ್ತದೆ. ಯಾವ ಕದನ? ಬಕ್ಸಾರ್ ಕದನ ನಡೆದ ವರ್ಷ ಯಾವುದಂತ ಏನಾದರೂ ಕೇಳಿದಂದ್ರೆ ಯಾವ್ದು ಹಾಕಬೇಕಪ್ಪ ಅಂತಂದರೆ 1764ರಲ್ಲಿ ಬಕ್ಸಾರ್ ಕದನ ಅನ್ನುವಂಥದ್ದು ನಡೀತದ. ಇದು ಯಾವ ಒಪ್ಪಂದದಿಂದ ಕೊನೆಗೊಳ್ಳುತ್ತದಪ್ಪ ಅಂತಂದ್ರೆ 1765ರಲ್ಲಿ ಅಲಹಾಬಾದ್ ಒಪ್ಪಂದದಿಂದ ಈ ಬಕ್ಸಾರ್ ಕದನ ಅನ್ನುವಂಥದ್ದು ಕೊನೆಗೊಳ್ತದ. ಯಾವುದು? ಅಲಹಾಬಾದ್ ಒಪ್ಪಂದದಿಂದ. ಅದೇ ರೀತಿ 1526 ಅಂತೇಳಿ ಕೊಟ್ಟಿದ್ದಾರೆ 4ನೇ ಆಪ್ಷನ್ಸಲ್ಲಿ. ಇದಕ್ಕೆ ಏನಪ್ಪ ಅಂತಂದರೆ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಒಂದನೇ ಪಾಣಿಪತ್ ಕದನ. ಒಂದನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದಪ್ಪ ಅಂತಂದ್ರೆ 1526ರಲ್ಲಿ ಬಾಬರ್ ಮತ್ತು ದೆಹಲಿ ಸುಲ್ತಾನರ ಕೊನೆಯ ಸಂತತಿಯಾದಂತಹ ಲೋಧಿ ಸಂತತಿಯ ಕೊನೆಯ ದೊರೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಯಾರು? ಲೋಧಿ ಸಂತತಿಯ ಕೊನೆಯ ದೊರೆ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ಮಧ್ಯೆ 1526ರಲ್ಲಿ ನಡೆದ ಕದನ ಯಾವುದಪ್ಪ ಅಂತಂದ್ರೆ ಯಾವುದು? ಈ ಒಂದನೇ ಪಾಣಿಪತ್ ಕದನ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಅತ್ಯಂತ ತಗ್ಗಾದ ಪ್ರದೇಶ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ಕರ್ನಾಟಕದಲ್ಲಿರುವಂಥ ಅತ್ಯಂತ ತಗ್ಗಾದ ಪ್ರದೇಶ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ನಾವು ಆಯ್ಕೆಗಳಲ್ಲಿ ಭೀಮೇಶ್ವರ ಕಣಿವೆ, ಆಗುಂಬೆ ಕಣಿವೆ, ಶಿವಮೊಗ್ಗ ಕಣಿವೆ ಯಾವುದು ಅಲ್ಲ ಅಂತೇಳಿ ಆಪ್ಷನನ್ನು ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಭೀಮೇಶ್ವರ ಕಣಿವೆ. ಇದು ಸರಿಸುಮಾರು ಸಮುದ್ರ ಮಟ್ಟದಿಂದ 86 ಮೀಟರ್ನಷ್ಟು ತಗ್ಗಾದ ಒಂದು ಪ್ರದೇಶದಲ್ಲಿ ಕಂಡುಬರ್ತದೆ. ಹಾಗಾಗಿ ಇದು ಭೀಮೇಶ್ವರ ಕಣಿವೆ ಸರಿಯಾದಂತಹ ಉತ್ತರ. ಕರ್ನಾಟಕದ ಎತ್ತರವಾದಂತಹ ಪ್ರದೇಶ ಯಾವುದಪ್ಪ ಅಂತಂದ್ರೆ ಮುಳ್ಳಯ್ಯನಗಿರಿ ಪರ್ವತ. ಮುಳ್ಳಯ್ಯನಗಿರಿ ಇದು ಚಿಕ್ಕಮಗಳೂರಿನಲ್ಲಿ ಕಂಡುಬರ್ತದೆ. ಯಾವುದು? ಅತ್ಯಂತ ಎತ್ತರವಾದದ್ದು ಯಾವುದಪ್ಪ ಅಂತಂದ್ರೆ ಮುಳ್ಳಯ್ಯನಗಿರಿ ಪರ್ವತ. ಅತ್ಯಂತ ತಗ್ಗಾದ ಪ್ರದೇಶ ಯಾವುದಪ್ಪ ಅಂತಂದ್ರೆ ಭೀಮೇಶ್ವರ ಕಣಿವೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ನೋಡ್ರಿ, ಇದನ್ನು ಕೂಡ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಸಾಮಾನ್ಯವಾಗಿ ಪೊಲೀಸ್ ಪರೀಕ್ಷೆಯಲ್ಲಿ ಬರುವಂಥ ಸಂಭವ ಕೂಡ ಕಂಡುಬರ್ತದೆ. ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾನೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ನೀವು ನೇರವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ಗೆ ಹೋಗಿಬಿಡ್ತೀವಿ. ಸರಿಯಾದಂತಹ ಉತ್ತರವನ್ನು ನಾವು ನೆಕ್ಸ್ಟ್ ನೋಡೋಣ. ಯಾವುದು? ಬಿ ಹಳ್ಳಿಕೇರಿ ಗುದ್ದೆಪ್ಪ, ಸಿ ಮೈಲಾರ ಮಹದೇವಪ್ಪ, ಡಿ ಡೆಪ್ಯೂಟಿ ಚನ್ನಬಸಪ್ಪ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಹಳ್ಳಿಕೇರಿ ಗುದ್ಲೆಪ್ಪ. ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತೇಳಿ ಯಾರನ್ನ ಕರಿತೀವಪ್ಪ ಅಂತಂದ್ರೆ ನಾವು ಹಳ್ಳಿಕೇರಿ ಗುದ್ಲೆಪ್ಪರವರನ್ನು ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತೇಳಿ ಕರಿತೀವಿ. ಅದೇ ರೀತಿ ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಯಾರನ್ನ ಕರಿತೀವಪ್ಪ ಅಂತಂದ್ರೆ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಏನಂತ ಕರಿತೀವಿ? ಭಾರತದ ಉಕ್ಕಿನ ಮನುಷ್ಯ. ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರು? ಹಳ್ಳಿಕೇರಿ ಗುದ್ಲೆಪ್ಪರವರನ್ನು ಕರ್ನಾಟಕದ ಉಕ್ಕಿನ ಮನುಷ್ಯ. ಅದೇ ರೀತಿ ಭಾರತದ ಉಕ್ಕಿನ ಮಹಿಳೆ ಅಂತೇಳಿ ಯಾರನ್ನ ಕರಿತೀವಪ್ಪ ಅಂತಂದ್ರೆ ನಾವು ಇದೊಂದು ಪಾಯಿಂಟನ್ನು ನೆನಪಿಟ್ಕೊಂಡ್ಬಿಡಿ. ಯಾವುದು? ಉಕ್ಕಿನ ಮಹಿಳೆ ಯಾರನ್ನು ಕರಿತೀವಪ್ಪ ಅಂತಂದ್ರೆ ಇಂದಿರಾ ಗಾಂಧಿಯನ್ನು ಭಾರತದ ಉಕ್ಕಿನ ಮಹಿಳೆ ಅಂತೇಳಿ ಕರಿತೀವಿ. ಅದೇ ರೀತಿ ಇಲ್ಲಿ ಆಪ್ಷನ್ಸಲ್ಲಿ ಒಂದಿಷ್ಟು ಕೊಟ್ಟಿದ್ದಾನೆ. ಯಾರು? ಮೈಲಾರ್ ಮಹದೇವಪ್ಪ. ಕರ್ನಾಟಕದ ಭಗತ್ ಸಿಂಗ್ ಅಂತೇಳಿ ಯಾರನ್ನು ಕರಿತೀವಪ್ಪ ಅಂತಂದ್ರೆ ಮೈಲಾರ್ ಮಹದೇವಪ್ಪರವರನ್ನು ಭಗತ್ ಸಿಂಗ್. ಕರ್ನಾಟಕದ ಭಗತ್ ಸಿಂಗ್ ಅಂತೇಳಿ ಮೈಲಾರ್ ಮಹದೇವಪ್ಪರನ್ನು ನಾವು ಕರಿತೀವಿ. ಅದೇ ರೀತಿ ಇಲ್ಲಿ ಆಪ್ಷನ್ ಡಿ ಯಲ್ಲಿ ಕೊಟ್ಟಿದ್ದಾನೆ ಡೆಪ್ಯೂಟಿ ಚನ್ನಬಸಪ್ಪ ಅಂತೇಳಿ ಕೊಟ್ಟಿದ್ದಾನೆ. ಇವರನ್ನು ನಾವು ಬೆಳಗಾವಿಯ DC ಆಗಿ ಕಾರ್ಯವನ್ನು ನಿರ್ವಹಿಸಿದಂಥವರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡೆಪ್ಯೂಟಿ ಚನ್ನಬಸಪ್ಪ. ಈ ಡೆಪ್ಯೂಟಿ ಚನ್ನಬಸಪ್ಪನವರನ್ನು ನಾವು ಇವರಿಗೆ ಇರುವಂತಹ ಬಿರುದು ಕರ್ನಾಟಕದ ಹುಲಿ. ಕರ್ನಾಟಕದ ಹುಲಿ ಅಂತೇಳಿ ಯಾರನ್ನಾದರೂ
ಏನಾದರೂ ಕರಿತೀವಪ್ಪ ಅಂತಂದ್ರೆ ಅದು ಯಾರು ಡೆಪ್ಯೂಟಿ ಚನ್ನಬಸಪ್ಪ. ಆದರೆ ಕರ್ನಾಟಕದ ಸಿಂಹ ಅಂತೇಳಿ ಯಾರನ್ನು ಕರಿತೀವಪ್ಪ ಅಂತಂದ್ರೆ ನಾವು ಕರ್ನಾಟಕದ ಕೇಸರಿ, ಕರ್ನಾಟಕದ ಸಿಂಹ ಅಂತೇಳಿ ನಾವು ಗಂಗಾಧರರಾವ್ ದೇಶಪಾಂಡೆ ಅವರನ್ನು ಕರಿತೀವಿ ಕರ್ನಾಟಕದ ಸಿಂಹ. ಆದರೆ ಕರ್ನಾಟಕದ ಹುಲಿ ಅಂತೇಳಿ ಡೆಪ್ಯೂಟಿ ಚನ್ನಬಸಪ್ಪ ಅವರನ್ನು ನಾವು ಕರ್ನಾಟಕದ ಸಿಂಹ ಕರ್ನಾಟಕದ ಹುಲಿ ಅಂತೇಳಿ ಕರಿತೀವಿ. ಸಿಂಹ ಅಂತೇಳಿ ಯಾರು ಗಂಗಾಧರರಾವ್ ದೇಶಪಾಂಡೆ ಅವರನ್ನು ಗಂಗಾಧರರಾವ್ ದೇಶಪಾಂಡೆ ಅವರನ್ನು ಕರ್ನಾಟಕದ ಕೇಸರಿ, ಕರ್ನಾಟಕದ ಕಾದಿ ಭಗೀರಥ ಅಂತೇಳಿ ಕರಿತೀವಿ. ಅದೇ ರೀತಿ ಕರ್ನಾಟಕದ ಕಬೀರ ಅಂತೇಳಿ ಯಾರನ್ನು ಕರಿತೀವಪ್ಪ ಅಂತಂದ್ರೆ ಶಿಶುನಾಳ ಶಿರೂರನ್ನು ಕರ್ನಾಟಕದ ಕಬೀರ ಅಂತೇಳಿ ಕರಿತೀವಿ. ಈಗ ನೆಕ್ಸ್ಟ್ RBI ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ಆಯ್ಕೆಗಳನ್ನು ನೋಡೋದಾದ್ರೆ 1935, 1937, 1949, 1955 ಅಂತೇಳಿ ಕೊಟ್ಟಿದ್ದಾನೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆದಂಥ ಇಯರ್ಗಳೇ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ 1935ರಲ್ಲಿ RBI ಅನ್ನುವಂಥದ್ದು ಏನು ಸ್ಥಾಪನೆ ಆಗ್ತೈತೆ. 1935 ಏಪ್ರಿಲ್ 1, 1935 ಏಪ್ರಿಲ್ 1ರಂದು ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸ್ಸಿನನ್ವಯ ಸ್ಥಾಪನೆಯಾದಂತಹ ಬ್ಯಾಂಕ್ ಯಾವುದಪ್ಪ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಮೊದಲ ಗವರ್ನರ್ ಯಾವುದು? ಓಸ್ಟರ್ನ್ ಸ್ಮಿತ್ ಅಂತೇಳಿ ಕರಿತೀವಿ, ಮೊದಲ ಗವರ್ನರ್. ಅದೇ ರೀತಿ ಇಲ್ಲಿ 1937 ಏನಪ್ಪ ಅಂತಂದರೆ ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತದೆ. ಪ್ರೆಸೆಂಟಲ್ಲಿ ಮುಂಬೈಯಲ್ಲಿ ಕಂಡು ಬರ್ತದೆ. ಯಾವುದು? ಮುಂಬೈಯಲ್ಲಿ. ಇದರ ಕೇಂದ್ರ ಕಚೇರಿಯನ್ನು ಕಲ್ಕತ್ತಾದಿಂದ ಮುಂಬೈ ನಗರಕ್ಕೆ ಯಾವ ವರ್ಷದಲ್ಲಿ ಏನು ವರ್ಗಾವಣೆ ಮಾಡಲಾಯಿತು ಅಂತೇಳಿ ಏನಾದರೂ ಕೇಳಿರಪ್ಪ ಅಂತಂದ್ರೆ 1937ರಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಕಲ್ಕತ್ತಾದಿಂದ ಮುಂಬೈಯ ನಗರಕ್ಕೆ ವರ್ಗಾವಣೆ ಮಾಡಲಾಯಿತು. ಅದೇ ರೀತಿ ಇದು ರಾಷ್ಟ್ರೀಕರಣ ಆದದ್ದು ಯಾವಾಗಪ್ಪ? ನಮ್ಮ ದೇಶೀಯ ಬ್ಯಾಂಕ್ ಆದದ್ದು ಯಾವಾಗಪ್ಪ ಅಂತಂದ್ರೆ 1949 ಜನವರಿ ಯಾವಾಗಪ್ಪ ಅಂತಂದ್ರೆ ಜನವರಿ 1ರಂದು ಈ RBI ಅನ್ನುವಂಥದ್ದು ರಾಷ್ಟ್ರೀಕೃತಗೊಳ್ತದೆ. ಇದು ಏನು ಇಲ್ಲಿ 3 ಇಂಪಾರ್ಟೆಂಟನ್ನು ತಿಳಿದುಕೊಳ್ಬೇಕು. 1935ರಲ್ಲಿ ಏಪ್ರಿಲ್ 1ರಂದು ಸ್ಥಾಪನೆ, 1937ರಲ್ಲಿ ಇದರ ಕೇಂದ್ರ ಕಚೇರಿಯ ವರ್ಗಾವಣೆ ಕಲ್ಕತ್ತಾದಿಂದ ಮುಂಬೈಗೆ, 1949 ಜನವರಿ 1ಕ್ಕೆ ಏನು ಈ RBI ಅನ್ನುವಂಥದ್ದು ರಾಷ್ಟ್ರೀಕರಣಗೊಳ್ತದೆ. ಇದರ ಮೊದಲ ಗವರ್ನರ್ ಯಾರಪ್ಪ ಅಂತಂದ್ರೆ ಓಸ್ಟರ್ನ್ ಸ್ಮಿತ್. ಆದರೆ ಪ್ರಸ್ತುತ ಗವರ್ನರ್ ಯಾರದ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿರಿ. ಅದೇ ರೀತಿ ಇಲ್ಲಿ 1955 ಅಂತೇಳಿ ಕೊಟ್ಟಿದ್ದಾನೆ. ಇದು ಏನಪ್ಪ ಅಂತಂದ್ರೆ SBI ಬ್ಯಾಂಕ್ ಸ್ಥಾಪನೆಯಾದಂತಹ ವರ್ಷ ಯಾವುದಪ್ಪ ಅಂತಂದ್ರೆ 1955ರಲ್ಲಿ SBI ಅನ್ನುವಂಥದ್ದು ಸ್ಥಾಪನೆ ಆಗುತ್ತದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಮೊದಲ ಹೆಸರೇನಪ್ಪ ಅಂತಂದ್ರೆ ಇಂಪೀರಿಯಲ್ ಬ್ಯಾಂಕ್ ಅಂತೇಳಿ ಕರಿತೀವಿ. ಇದು ಇಂಪೀರಿಯಲ್ ಬ್ಯಾಂಕ್ ಅನ್ನುವಂಥದ್ದು 1921ರಲ್ಲಿ ಸ್ಥಾಪನೆ ಆಗಿರ್ತದೆ. ಯಾವಾಗ? 1921ರಲ್ಲಿ. ಈ ಇಂಪೀರಿಯಲ್ ಬ್ಯಾಂಕನ್ನು ಮರುನಾಮಕರಣ ಮಾಡಿ 1955ರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಇದನ್ನು ಕರಿತೀವಿ. ಈಗ ನೋಡಿರಿ ಸ್ನೇಹಿತರೆ, ಇನ್ನು ಹಲವಾರು ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಏನಾದರೂ ಈ ತರಗತಿಯ ಒಂದು PDF ನಿಮಗೆ ಬೇಕನ್ಸಿತ್ತಪ್ಪ ಅಂತಂದ್ರೆ ನಮಗೆ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗೋದರ ಮುಖಾಂತರ ಇದರ PDF ಅನ್ನು ಪಡೆದುಕೊಳ್ಬೋದು. ಇಲ್ಲಿಯವರೆಗೆ ತರಗತಿಯನ್ನು ವೀಕ್ಷಿಸಿದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು.